ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತು ಒಂದು ಹೊಸ ವಿಚಾರವನ್ನು ತಗೊಳ್ಳೋಣ. ಒಂದು ಆಶಾವಾದ. ಇವತ್ತಿನ ವಿಷಯ ಏನು? ಆಶಾವಾದ. ನನಗೆ ಯಾವುದೋ ಆಶಾವಾದನೇ ಇಲ್ಲಪ್ಪ, ನಾನು ಎಲ್ಲ ಕಳ್ಕೊಂಡು ಹೋಗ, ನೀನು ಏನಾರು ಹೇಳ್ಕೊ. ಈ ಕೆಲವು ಜನಗಳು ಹೇಳ್ತಾ ಇರ್ತಾರೆ, ನನಗೇನು ಬೇಡಪ್ಪ, ನಾನೆಲ್ಲ ಕಳ್ಕೊಬಿಟ್ಟಿದ್ದೀನಿ ಜೀವನದಲ್ಲಿ ಅಂತ ಹೇಳ್ಬಿಡ್ತಾರೆ ಆಶಾವಾದ ಅಂತ. ಯಾವ ಆಶಾವಾದ, ಯಾವ ಭರವಸೆ, ಏನು ನಿರೀಕ್ಷೆಗಳು ನನ್ನ ಹತ್ರ ಏನೂ ಇಲ್ಲ, ಎಲ್ಲ ಕಳ್ಕೊಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಮುಂದುವರಿತಾ ಹೋಗೋಣ. ಬದುಕೆಂಬುದು ಏಳು ಬೀಳುಗಳ ಹಳ್ಳ ದಿನ್ನೆಗಳ ಹಾದಿ, ಅದೊಂದು ಅದ್ಭುತಗಳ ಮಾಲೆ. ಒಮ್ಮೆ ಕಷ್ಟ ಕಾರ್ಪಣ್ಯಗಳ ಜಾಲದಲ್ಲಿ ಸಿಲುಕಿದರೆ ಮತ್ತೊಮ್ಮೆ ಸುಖ ಸಂತೋಷಗಳಲ್ಲಿ ತೇಲಾಡಿಸುತ್ತದೆ. ಸಾಮಾನ್ಯ ವ್ಯಕ್ತಿಗಳಲ್ಲಿರುವ ದಿನದಲ್ಲಿ ನಲಿವಿನ ದಿನಗಳಲ್ಲಿ ಗೆಲುವಿನಿಂದ ಇರುತ್ತಾರೆ. ತೊಂದರೆಗೊಳಗಾದಾಗ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದವರಂತೆ ಇರುತ್ತಾರೆ. ನೋಡಿ ಏನು ಹೇಳ್ತಾನೆ ಅಂದರೆ, ಸಾಮಾನ್ಯ ವ್ಯಕ್ತಿಗಳಿರ್ತಾರಲ್ಲ, ಏನಾಗ್ತಾರೆ, ನಲಿವಿನ ದಿನಗಳಲ್ಲಿ ಗೆಲುವಿನಿಂದ ಇರ್ತಾರೆ. ತುಂಬ ಅವನು ಏನಾದ್ರು ಗೆಲುವೇನ ಸಾಧಿಸ್ಬಿಟ್ಟು ಏನಾದ್ರು ಒಂದು ಸಾಧನೆ ಮಾಡಿದಾಗ ಏನಾಗ್ತಾರೆ ಅಂದರೆ, ತುಂಬ ಖುಷಿಯಾಗಿರ್ತಾರಂತೆ, ಸಂತೋಷದಿಂದ ಇರುತ್ತಾರೆ. ಆದರೆ ತೊಂದರೆಗೊಳಗಾದಾಗ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತೆ ಇರುತ್ತಾರೆ. ತಮ್ಮ ಶಕ್ತಿಯಲ್ಲಿ ನಂಬಿಕೆ ಕಳೆದುಕೊಂಡು ನಿರಾಶಾವಾದಿಗಳಾಗಿ ಬಿಡುತ್ತಾರೆ. ಎಲ್ಲ ಯಾವಾಗ ತಲೆ ಮೇಲೆ ಒಂದು ಏನೋ ಬಂತು, ಒಂದು ಅನಾಹುತ, ಏನಾದ್ರು ಒಂದು ಇನ್ಸಿಡೆಂಟ್ ನಡೀತು ಅಂದರೆ, ಅನಾಹುತಿಗೆ ಏನಾಗುತ್ತೋ ತಲೆ ಮೇಲೆ ಬ್ರಹ್ಮಾಂಡವೇ ಅಥವಾ ಪ್ರಪಂಚನೇ ನನ್ನ ತಲೆ ಮೇಲೆ ಬಿದ್ದಂಗೆ ಆಡಿ ಎಲ್ಲವನ್ನು ಕಳ್ಕೊಬಿಡ್ತಾರೆ. ಇದು ಅಸ್ಥಿರ, ಅಪಕ್ವ ವ್ಯಕ್ತಿತ್ವದ ಲಕ್ಷಣ ಅಂತ ಹೇಳ್ತಾರೆ. ನಿರಾಶವಾದ ಸಾಧನೆಯ ಹಾದಿಯಲ್ಲಿ ಕಂಡುಬರುವ ದೊಡ್ಡ ಮುಳ್ಳಿನಂತೆ. ನೋಡು ಏನಂತ ಹೇಳ್ತಾರೆ ಅಂದರೆ, ನಿರಾಶವಾದ ಯಾವತ್ತೂ ಯಾವನು ಸಾಧನೆ ಮಾಡ್ಕೊಂಡು ಹೋಗ್ತಾಯಿದ್ರೆ, ನಿರಾಶವಾದ ಸಾಧನೆಯ ಹಾದಿಯಲ್ಲಿ ಕಂಡುಬರುವ ದೊಡ್ಡ ಮುಳ್ಳಿನಂತೆ, ಅದು ಮುಳ್ಳಿದ್ದಂಗಂತೆ. ಅದೊಂದು ಹೃದಯವನ್ನು ಪೀಡಿಸುವ ಬಿರುಗಾಳಿ. ನಮ್ಮ ಹೃದಯಕ್ಕೆ ಗೊತ್ತಲ್ಲ ಬಿರುಗಾಳಿ, ನಮ್ಮ ಹೃದಯಕ್ಕೆ ಯಾವಾಗಲೂ ಬಡಿತಾ ಇರ್ತದೆ. ಹಾಗೆ ಅದಂತ ಪೀಡಿಸುವ ಬಿರುಗಾಳಿ ಅಂತಂಥದ್ದು. ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯುವಂತೆ ಮಾಡುವ ನಮ್ಮೊಳಗಿನ ಶತ್ರು. ನೋಡಿ ಅದು ಎಲ್ಲಿ ಹೇಳ್ತಾನೆ ಅಂದರೆ, ನಮ್ಮೊಳಗಿನ ಶತ್ರು ಅಂತ ಹೇಳ್ತಾನೆ. ನಮ್ಮ ಮುಂದೆ ಹೆಜ್ಜೆ ಇಟ್ಟಿರ್ತೀವಿ, ಹಿಂದೆ ತೆಗಿಗಂಟ್ಲು ಬಿಡಲ್ಲ. ನೀನು ಮಾಡು ಅಂತ ಭಯ ಹೊಡಿಸಿ ತೆಗೆಸಿಬಿಡ್ತಾರೆ. ಮುಂದಿಟ್ಟ ಹೆಜ್ಜೆನ ಹಿಂತೆಗೆಯುವಂತೆ ಮಾಡುವ ನಮ್ಮೊಳಗಿನ ಶತ್ರು ಇಡೀ ವ್ಯಕ್ತಿತ್ವಕ್ಕೆ ಮಾರಕವಾಗ ಕೀಳುರಿಮೆಯನ್ನು ತಂದೊಯ್ಯುವ, ಈ ನಿರಾಶವಾದ ದೇಹಕ್ಕೆ ರೋಗವನ್ನು ತಂದೊಡ್ಡುವ ವಿಷ ಅಣುವಿನಂತೆ. ನೋಡೋದು ಏನು ಹೇಳುತ್ತೆ, ನಮ್ಮೊಳಗೆ ಇರೋ ಎಲ್ಲ ನಮ್ಮ ಕೀಳಿರಿಮೆ, ನಮ್ಮಲ್ಲೇ ಇರ್ತಕ್ಕಂಥ ಇಡೀ ವ್ಯಕ್ತಿತ್ವಕ್ಕೆ ಮಾರ್ಕ್ ಆಗಿಬಿಡ್ತದೆ. ಕೀಳಿರಿಮೆ ಅನ್ನೋದನ್ನು ಉಂಟು ಮಾಡಿಬಿಡ್ತದೆ, ನಿರಾಶವಾದ ತಂದುಬಿಡುತ್ತೆ, ದೇಹ ರೋಗವನ್ನು ತಂದು ಉಟ್ಬಿಡ್ತದೆ. ಜೊತೆಗೆ ವಿಷಾಣುವಿನಂತೆ. ವಿಷಾಣು ಅಂದ್ರೆ ಗೊತ್ತಲ್ಲ, ಎಲ್ಲ ಕಡೆ ಹರಡ್ಬಿಡ್ತದೆ. ಅದು ವಿಷಾಣುವನ್ನು ಬಿಟ್ಟರೆ ಎಲ್ಲ ಕಡೆ ಹರಡುವಂತೆ ಏನಾಗುತ್ತೆ, ಎಲ್ಲ ಕಡೆನೂ ಅದು ಹರಡುತ್ತೆ ಅನ್ನೋದನ್ನು ಹೇಳ್ತಾರೆ. ಹಾಗೆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ವ್ಯಕ್ತಿ ನಿರಾಶವಾದದ ಜಾಲದಲ್ಲಿ ಸಿಕ್ಕಿ ಬೀಳುವುದಿಲ್ಲ ಅಂತ ಹೇಳ್ತಾನೆ. ನೋಡಿ, ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ವ್ಯಕ್ತಿ ನಿರಾಶವಾದ ಜಾಲದಲ್ಲಿ ಬೆಳೆದೇ ಇಲ್ಲವಂತೆ. ಯಾಕೆಂದರೆ ಎಂಥ ಪ್ರತಿಕೂಲ ಪರಿಸ್ಥಿತಿ ಎಲ್ಲೂ ಧೃತಿಗೆಡದೆ, ಮನಸ್ಸಿನ ಸಂಯಮವನ್ನು ಕಳೆದುಕೊಳ್ಳದೆ ಗುರಿಯನ್ನು ತಲುಪುವನೆಂಬ ಬೆಳಕನ್ನು ಕಂಡೇ ಕಾಣುವನೆಂಬ ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯುವುದು ಉತ್ತಮ ವ್ಯಕ್ತಿತ್ವದ ಲಕ್ಷಣ ಅಂತ ಹೇಳ್ತಾನೆ. ಎಂಥ ಕಷ್ಟ, ಎಂಥ ಪರಿಸ್ಥಿತಿ ಏನೇ ಬಂದರೂ ಅವನೇನು ಮಾಡ್ತಾನೆ, ತಾನು ಬಿಡೋದಿಲ್ಲ, ಆತ್ಮವಿಶ್ವಾಸವನ್ನು ಬಿಡೋದಿಲ್ಲ, ಯಾವುದನ್ನು ಬಿಡೋದಿಲ್ಲ, ಮುಂದುವರಿದು ಅವನು ಉತ್ತಮ ವ್ಯಕ್ತಿತ್ವದ ಲಕ್ಷಣ. ಯಾವುದನ್ನು ಬಿಡದೆ ಅವನು ಗುರಿ ಸಾಧನೆ ಗಂಟು ಕೂಡ ಮುಂದುವರಿತಾನೆ. ಅದನ್ನೇ ಉತ್ತಮ ವ್ಯಕ್ತಿತ್ವದ ಒಂದು ಲಕ್ಷಣ ಅಂತ ಹೇಳ್ತಾನೆ. ಇದನ್ನೇ ಆಶಾವಾದ ಎನ್ನುತ್ತಾರೆ. ಇದನ್ನೇನಂತ ಕರೀತಾರೆ, ಇದನ್ನೇ ಆಶಾವಾದ ಎನ್ನುತ್ತಾರೆ. ಕತ್ತಲಿನ ನಡುವಿನ ಬೆಳಕನ್ನು ಕಾಣುವಂತೆ, ಕತ್ತಲಿರುತ್ತಲ್ಲ, ಕತ್ತಲಿನ ನಡುವೆ ಬೆಳಕನ್ನು ಕಾಣುವಂತೆ ಆಶಾವಾದಿ ಎನ್ನುತ್ತಾರೆ ವರಕವಿ ಬೇಂದ್ರೆಯವರು. ನೋಡಿ ಏನು ಹೇಳ್ತಾರೆ, ಕತ್ತಲಿನ ನಡುವೆ ಬೆಳಕನ್ನು ಕಾಣುತ್ತಾನೆ. ಯಾರು? ಕತ್ತಲಲ್ಲೂ ಬೆಳಕನ್ನು ಕಾಣುತ್ತಾರೆ. ಯಾರು? ಆಶಾವಾದಿ ಎನ್ನುತ್ತಾರೆ ವರಕವಿ ಬೇಂದ್ರೆಯವರು. ಆಶಾವಾದಿ ಮರೆಯಲು ನಗುತ್ತಾನೆ. ನೋಡಿ, ಆಶಾವಾದಿ ಮರೆಯಲು ನಗುತ್ತಾನಂತೆ, ಆದರೆ ನಿರಾಶಾವಾದಿ ನಗಲು ಮರೆಯುತ್ತಾನೆ.
ಆಶಾವಾದಿಗೆ ಸಂಕಟದಲ್ಲೂ ಆಶೆಯ ಬೆಳಕು ಕಾಣುತ್ತದೆ, ನಿರಾಶಾವಾದಿಗೆ ಆಸೆಯಲ್ಲೂ ದುಃಖದ ಕಾರ್ಮೋಡ ಕಾಣುತ್ತದೆ ಎನ್ನುತ್ತಾರೆ ಹ್ಯಾವ್ಲಾಕ್ ಎಲ್ಲಿಸ್ ಎಂಬ ತಜ್ಞರೊಬ್ಬರು. ಎಲ್ಲ ಯೂಟ್ಯೂಬ್ ವೀಕ್ಷಕರೇ, ಇಷ್ಟನ್ನು ಹೇಳ್ತಾ ಇನ್ನು ಮುಂದುವರೆದ ಭಾಗವನ್ನು ಮುಂದಿನ ಒಂದು ಎಪಿಸೋಡಲ್ಲಿ ಹೇಳ್ತೀನಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನಾನು ತಮ್ಮ ಒಂದು ಅನುಮತಿಯನ್ನು ಕೋರ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಇಲ್ಲಿಗೆ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.